ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತರ ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಸಮುವೇಲ 7ನೇ ಅಧ್ಯಾಯ 12ನೇ ವಾಕ್ಯ. ಅನಂತರ ಸಮುವೇಲನು ಮಿಚ್ಪೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದನೆಂದು ಹೇಳಿ ಅದಕ್ಕೆ ಎಬೆನೇಜರ್ ಎಂದು ಹೆಸರಿಟ್ಟನು. ಈ ಎಬೆನೇಜರ್ ಎಂಬ ಪದ ನಮಗೆಲ್ಲರಿಗೂ ಬಹಳ ಪ್ರಾಮುಖ್ಯವಾದಂತಹ ಒಂದು ಪದ, ಅಥವಾ ನಮಗೆಲ್ಲ ಇಷ್ಟವಿರುವಂತಹ ಪದ. ಅನೇಕರು ತಮ್ಮ ಮನೆಗಳಿಗೆ ಹೆಸರಿಟ್ಕೊಳ್ತಾರೆ, ಅನೇಕರು ವಾಹನದಲ್ಲಿ ಆ ಒಂದು ಹೆಸರನ್ನು ಹಾಕಿಸ್ತಾರೆ. ಕಾರಣ ಇಷ್ಟೇ, ಯೆಹೋವನು ಇಲ್ಲಿವರೆಗೆ ನಮಗೆ ಸಹಾಯ ಮಾಡಿದನು ಎಂಬುದು ಅದರ ಅರ್ಥ. ಅನೇಕ ಸಭೆಗಳ ಹೆಸರು ಎಬೆನೇಜರ್ ಪ್ರಾರ್ಥನಾ ಮಂದಿರ ಎಂಬುದಾಗೆಲ್ಲ ನೋಡ್ಬೋದು. ಇದಕ್ಕೆಲ್ಲ ಕಾರಣ ಏನು? ಈ ಒಂದು ಹೆಸರು ಬರೋದಕ್ಕೆ ಕಾರಣ ಏನು? ದೇವರ ಮಂಜೂಷವನ್ನು ಫಿಲಿಸ್ಟರು ತಗೊಂಡೋಗ್ತಾರೆ. ಆದರೆ ನಂತರ ಅವರಿಗೆ ಅದು ಒಂದು ದೊಡ್ಡ ಹುರುಳಾಗುತ್ತೆ, ಸಮಸ್ಯೆ ಆಗುತ್ತೆ. ಅವರು ವಾಪಸ್ ಕಳಿಸ್ಕೊಡ್ತಾರೆ. ವಾಪಸ್ ಕೊಟ್ಟು ಅವರೇನು ಮಾಡ್ತಾರೆ, ವಾಪಸ್ ಅದು 7ನೇ ಅಧ್ಯಾಯದಲ್ಲಿ ನಾವು ಬರಬೇಕಾದ್ರೆ ಅದು ಕಿರ್ಯತ್ಯಾರೀಮಿನವರು ಬಂದು ಯೆಹೋವನ ಮಂಜೂಷವನ್ನು ತೆಗೆದುಕೊಂಡು ಹೋಗಿ ಗುಡ್ಡದ ಮೇಲೆ ವಾಸವಾಗಿದ್ದ ಅಬೀನಾದಾಬನ ಮನೆಯಲ್ಲಿಟ್ಟು ಅವನ ಮಗನಾದ ಎಲ್ಲ ಜನರನ್ನು ಅದರ ಸೇವೆಗೋಸ್ಕರ ಪ್ರತಿಷ್ಠಿಸಿದರು. ಸೇವೆ ಮಾಡೋದಕ್ಕಾಗಿ ಅಲ್ಲಿಡ್ತಾರೆ. ಆಟೋಮೆಟಿಕ್ಕಾಗಿ ದೇವರ ಮಂಜೂಷ ಹೋಗಿದ್ದು ಅವರಿಗೆ ಸಮಸ್ಯೆಯನ್ನೆಲ್ಲ ಮಾಡಿ ಫಿಲಿಸ್ಟರು ವಾಪಸ್ ಕಳಿಸಿದ್ರಿಂದ ವಾಪಸ್ ಬಂತು. ಹೀಗೆ ಅವರ ಬಳಿಯಲ್ಲಿ ಇದು ಬಂದಾಗ ಬಹಳ ಒಂದು ಸಮಾಧಾನ ಆಗುತ್ತೆ. ಸಮುವೇಲ ಅವರ ಸಂಗಡ ಮಾತನಾಡ್ತಾನೆ, ನೀವು ದೇವರನ್ನು ಮಾತ್ರ ಆರಾಧಿಸಬೇಕು, ನೀವು ನಿಮ್ಮ ಮಧ್ಯಲ್ಲಿರುವಂಥ ಅನ್ಯ ದೇವರುಗಳನ್ನು ತೆಗೆದಾಕಬೇಕು. 3ನೇ ವಾಕ್ಯ 7:3 ಹೇಳುತ್ತೆ, ಅವರಿಗೆ ನೀವು ಪೂರ್ಣ ಮನಸ್ಸಿನಿಂದ ಯೆಹೋವನ ಕಡೆಗೆ ತಿರುಗಿಕೊಂಡಿರೋದಾದರೆ ನೀವೆಲ್ಲವನ್ನ ತೆಗೆದು ಬಿಸಾಕಿ ಯೆಹೋವನ ಮೇಲೆ ಮನಸ್ಸಿಟ್ಟು ಆತನೊಬ್ಬನನ್ನೇ ಸೇವಿಸಿರಿ. ಆಗ ಆತನು ನಿಮ್ಮನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು. ನಮಗೆ ಗೊತ್ತು, ಫಿಲಿಸ್ಟಿಯರು ಇಸ್ರಾಯೇಲ್ನ ನಿಯರ್ ಬೈ ಕಂಟ್ರಿ. ಅವರು ನಿರಂತರವಾಗಿ, ಆ ದೇಶದವರು ನಿರಂತರವಾಗಿ ಇಸ್ರಾಯೇಲ್ರನ್ನು ಬಾಧಿಸ್ತಾ ಇದ್ದರು. ಇಸ್ರಾಯೇಲ್ರಿಗೂ ಫಿಲಿಸ್ಟಿಯರಿಗೂ ಮಧ್ಯೆ ಬಹಳ ಸಮಸ್ಯೆಗಳು, ಯುದ್ಧಗಳು ಆವಾಗವಾಗ ನಡೀತಾನೇ ಇತ್ತು. ಆದರೆ ಕೆಲವು ಟೈಮಲ್ಲಿ ಗೆಲ್ತಾರೆ, ಕೆಲವು ಟೈಮಲ್ಲಿ ಸೋಲ್ತಾರೆ. ಈ ರೀತಿ ಸಮಸ್ಯೆ ಆದಾಗ ದೇವರು ಹೇಳ್ತಾರೆ, ನೀವು ಯೆಹೋವನೊಬ್ಬನನ್ನೇ ಸೇವಿಸೋದಾದರೆ, ಯೆಹೋವನನ್ನು ಮಾತ್ರ ನೀವು ಸೇವಿಸೋದಾದರೆ, ಆತನ ಮೇಲೆ ಮಾತ್ರ ಮನಸ್ಸಿಡೋದಾದರೆ ಖಂಡಿತ ಆತನ ನಿಮ್ಮನ್ನು ಬಿಡಿಸ್ತಾನೆ. ಅದರ ಅದಕ್ಕೊಂದು ಪರಿಹಾರ, ಟೋಟಲ್ ಒಂದು ಪರಿಹಾರವನ್ನು ದೇವರು ಕೊಡ್ತಾರೆ ಎಂಬುದಾಗಿ ಸಮುವೇಲ ಹೇಳ್ತಾನೆ. ನಂತರ ನಾವು ನೋಡ್ತೇವೆ ಮುಂದಿನ ವಾಕ್ಯಗಳಲ್ಲಿ ಓದುವಾಗ, ಇಸ್ರಾಯೇಲರು ಮಿಚ್ಪೆಯಲ್ಲಿ ಕೂಡಿ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಪ್ರಾರ್ಥನೆ ಮಾಡುವುದಕ್ಕಾಗಿ, ತಮ್ಮ ಪಾಪಗಳನ್ನು ಅರಿಕೆ ಮಾಡುವುದಕ್ಕಾಗಿ ಬಂದಿದ್ದಾರೆ. ಅವರು ಬಂದಿರುವುದ ವಿಷಯ ಗೊತ್ತಾದಾಗ ಫಿಲಿಸ್ಟಿಯರು ಯುದ್ಧಕ್ಕಾಗಿ ಬರ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾವು ಯಾವಾಗ ದೇವರಿಗೋಸ್ಕರ ಜೀವಿಸ್ತೀವಿ, ದೇವರ ಚಿತ್ತಕ್ಕೆ ವಿಧೇಯರಾಗ್ತೀವಿ ಅಂತ ತೀರ್ಮಾನ ಮಾಡಿದ ತಕ್ಷಣ ಸಮಸ್ಯೆಗಳು ಕಡಿಮೆ ಆಗಲ್ಲ, ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಯಾಕೆಂದರೆ ಶತ್ರುವಾದ ಸೈತಾನನು ಅದರ ಅಡ್ವಾಂಟೇಜ್ ತಗೊಂಡು ನಮಗೆ ವಿರುದ್ಧವಾಗಿ ಬರ್ತಾನೆ. ಇಲ್ಲಿ ಇವರು ಮಿಚ್ಪೆಗೆ ಬಂದಿರೋದು ಯುದ್ಧ ಮಾಡುವುದಕ್ಕಾಗಿ ಅಲ್ಲ, ತಮ್ಮ ಪಾಪಗಳನ್ನು, ತಮ್ಮ ತಪ್ಪುಗಳನ್ನು ಅರಿಕೆ ಮಾಡಿ ಪ್ರಾರ್ಥನೆ ಮಾಡುವುದಕ್ಕಾಗಿ ಬಂದಿದ್ದಾರೆ. 5ನೇ ವಾಕ್ಯದಲ್ಲಿ ಓದ್ತೀವಿ, ಇಸ್ರಾಯೇಲ್ರೆಲ್ಲರೂ ಮಿಚ್ಪೆಯಲ್ಲಿ ಕೂಡಿ ಬರಲಿ. ಬಂದಂತಹ ಅವರು ಎಲ್ಲರೂ ಸೇರಿ ಒಟ್ಟಾಗಿ ಸೇರಿದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತಕ್ಷಣ ವಿರೋಧಿಗಳಲ್ಲಿ ಬಂದಿದ್ದಾರೆ. ವಿರೋಧಿಗಳು ಬಂದು ಯುದ್ಧ ಮಾಡುವುದಕ್ಕಾಗಿ ಬಂದಂಥ ಸಮಯದಲ್ಲಿ ಇವರು ಸಹ ಯುದ್ಧ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಆಗ ದೇವರ ಸನ್ನಿಧಾನದಲ್ಲಿ 9ನೇ ವಾಕ್ಯದಲ್ಲಿ ಪ್ರಾರ್ಥನೆ ಮಾಡ್ತಾನೆ ಸಮುವೇಲ, ಇಸ್ರಾಯೇಲ್ರಿಗೋಸ್ಕರ ಮೊರೆ ಇಡಲು ಆತನು ಸದುತ್ತರವನ್ನು ದಯಪಾಲಿಸಿದನು. ಆತನು ಸದುತ್ತರವನ್ನು ದಯಪಾಲಿಸಿದನು. ಹೇಗೆ? ಯಜ್ಞವರ್ಪಿಸ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂತಹ ಅವರ ಜೀವಿತದಲ್ಲಿ ದೇವರು ದೊಡ್ಡ ಗುಡುಗನ್ನು ಉಂಟು ಮಾಡಿಬಿಟ್ರು. ದೊಡ್ಡ ಗುಡುಗನ್ನು ಉಂಟು ಮಾಡಿದಾಗ ಇಸ್ರಾಯೇಲರಿಗೆ ವಿರುದ್ಧವಾಗಿ ಬಂದಂತಹ ಫಿಲಿಸ್ಟಿಯರನ್ನು ಕಳವಳಗೊಳ್ಳುವಂತೆ ಮಾಡಿ ಅವರು ಅಲ್ಲಿಂದ ಓಡಿ ಹೋಗುವಂತೆ ದೇವರು ಮಾಡಿಬಿಟ್ರು. ಯುದ್ಧವನ್ನು ಮಾಡ್ತಾ ಇದ್ದಂತಹ ಫಿಲಿಸ್ಟಿಯರಿಗೆ ಏನು ಶಬ್ದ ಕೇಳಿಸ್ತು? ದೊಡ್ಡ ಗುಡುಗಿನ ಶಬ್ದ ಕೇಳಿಸ್ಬಿಡ್ತು. ದೇವರೊಂದು ಗುಡುಗನ್ನು ಮಾಡಿಬಿಟ್ರಲ್ಲಿ, ಗುಡುಗನ್ನುಂಟು ಮಾಡಿ ಅವರನ್ನು ಭಯಪಟ್ಟು ಓಡಿ ಹೋಗುವಂತೆ ಮಾಡಿದರು. ಅದರ ಅರ್ಥ, ಅವರ ಜೀವಿತದಲ್ಲಿ ದೇವಾರಾಧನೆಗೆ ಅವರು ಸಮಯ ಕೊಟ್ಟಾಗ, ತಮ್ಮ ತಪ್ಪುಗಳನ್ನು ಅರಿಕೆ ಮಾಡಿ ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವುದಕ್ಕೆ ತೀರ್ಮಾನ ಮಾಡಿದಾಗ ಅವರಿಗೆ ವಿರುದ್ಧವಾಗಿ ಬಂದಂತಹ ಶತ್ರುವಿನ ಮೇಲೆ ದೊಡ್ಡ ಜಯವನ್ನು ದೇವರಲ್ಲಿ ಕೊಡ್ತಾ ಇದ್ದಾರೆ.
ಈಗ ಇದಾದ ನಂತರ ಸಮುವೇಲನು ಹೇಳ್ತಾ ಇದ್ದಾನೆ, ಯೆಹೋವನು ಇಲ್ಲಿಯವರೆಗೆ ನಮಗೆ ಸಹಾಯ ಮಾಡಿದನು. ಪ್ರಿಯ ದೇವರ ಮಕ್ಕಳೇ, ನಾವು ದೇವರ ಸನ್ನಿಧಾನದಲ್ಲಿ ವಿಧೇಯರಾಗಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರನ್ನು ಆರಾಧಿಸುವುದಕ್ಕೆ ಮುಂದೆ ಸಾಗುವಾಗ ಶತ್ರುಗಳು ನಮಗೆ ವಿರುದ್ಧವಾಗಿ ಬರಬಹುದು, ಸೈತಾನ್ ನಮಗೆ ವಿರುದ್ಧವಾಗಿ ಕಾರ್ಯ ಮಾಡಬಹುದು. ಆದರೆ ಒಂದು ನಂಬಿಕೆ ನಮ್ಮಲ್ಲಿರಲಿ, ಒಂದು ದೃಢತೆ ಇರಲಿ, ನಮ್ಮ ಸಂಗಡ ನಮ್ಮ ದೇವರಿದ್ದಾನೆ. ನಮಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ಕರ್ತನಿದ್ದಾನೆ. ನಮ್ಮ ಕೈ ಹಿಡಿದಂತಹ ಒಬ್ಬ ದೇವರಿದ್ದಾನೆ. ಆತನು ನಮಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಸಮುವೇಲ ಹೇಳ್ತಾ ಇರೋಂಥ ಮಾತು, ನಮ್ಮ ಬಲದಿಂದ ಗೆದ್ದಿಲ್ಲ, ನಮ್ಮ ಬಲದಿಂದ ಶಕ್ತಿಯಿಂದ ಅಲ್ಲ, ನಾವೊಂದು ಯುದ್ಧ ಮಾಡಿಲ್ಲ ಅಥವಾ ಯಾವ ಒಂದು ಖಡ್ಗದಿಂದ ಹೊಡೆದಿಲ್ಲ. ಕಾರಣ ಬಂದಂತಹ ವ್ಯಕ್ತಿಗಳನ್ನು ಗುಡುಗಿನ ಶಬ್ದವನ್ನು ಕೇಳಿಸುವಂತೆ ಮಾಡಿ ಅವರನ್ನು ಓಡಿಸುವಂತೆ, ಸೋತು ಹೋಗುವಂತೆ ಮಾಡಿದ್ದು ದೇವರ ಸಹಾಯವಾಗಿತ್ತು. ಎಷ್ಟೋ ಸಂದರ್ಭದಲ್ಲಿ ನಾನು ನೀವು ಶತ್ರುವಾದ ಸೈತಾನಿಗೆ ವಿರುದ್ಧವಾಗಿ ಹೋರಾಡದ ಹಾಗೆ ಅದಕ್ಕಿಂತ ಮೊದಲೇ ದೇವರು ನಮಗೋಸ್ಕರ ಯುದ್ಧ ಮಾಡಿ ನಮಗೆ ಜಯವನ್ನು ಕೊಟ್ಟದ್ದಕ್ಕಾಗಿ, ಎಬೆನೆಸರಾಗಿ ನಮ್ಮ ಸಂಗಡ ಇದ್ದದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ದೇವರೇ, ನಮಗೆ ಇಲ್ಲಿವರೆಗೂ ನಮಗೆ ಸಹಾಯ ಮಾಡಿ ಸಹಾಯಕನಾಗಿ ನಮ್ಮ ಸಂಗಡ ಇದ್ದದಕ್ಕಾಗಿ ನಿನಗೆ ಸ್ತೋತ್ರ. ಮುಂದೆಯೂ ಸಹ ದೇವರೇ, ನಿನ್ನ ಹಸ್ತಗಳಿಗೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಮ್ಮನ್ನು ಆಶೀರ್ವಾದ ಮಾಡು, ನಿನ್ನ ಚಿತ್ತದ ಮೇರೆಗೆ ಮುನ್ನಡೆಸು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.